ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಆಸಾರ್ ಹೊಂಡದಲ್ಲಿರುವ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿ ಒತ್ತುವರಿ ಆರೋಪಕ್ಕೆ ಸಂಬಂಧಿಸಿದಂತೆ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಪುಷ್ಕರಣಿ ಒತ್ತುವರಿ ತೆರವುಗೊಳಿಸಿ ಅದನ್ನು ಸಂರಕ್ಷಿಸಬೇಕು ಎಂದು ಆಗ್ರಹಿಸಿ ಹಿಂದೂ ಸಂಘಟನೆಗಳ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಹಿಂದೂ ಸಂಘಟನೆ ಮುಖಂಡ ಜಯತೀರ್ಥ ಕಟ್ಟಿ, ಕೂಡಲೇ ಪುಷ್ಕರಣಿ ಒತ್ತುವರಿ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಒತ್ತುವರಿ ತೆರವು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಮಿಷನರ್ ಆಗಲಿ ಕೊಟ್ಟಿದೆ. ಆದರೂ ಕೂಡ ಇವತ್ತು ನೀವು ರಕ್ಷಣೆ ಮಾಡಬೇಕಾದಂತ ಪುರಾತತ್ವ ಇಲಾಖೆ, ನೀವು ಪೇಮೆಂಟ್ ತಗೊಳ್ತೀರಿ, ಪಗಾರ ತಗೊಳ್ತೀರಿ, ಎಸಿ ಆಫೀಸ್ ನಲ್ಲಿ ಕೂತ್ಕೊಳ್ತೀರಿ. ಯಾತಕ್ಕೆ? ಸಗಣಿ ತಿನ್ನಕ? ನೀವು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಕಟ್ಟಡಗಳ ರಕ್ಷಣೆಗೋಸ್ಕರ ನೀವು ಕೂಡ ಇವತ್ತಿನ ಈ ಕಾನೂನು ಭಂಗವಾದಂತ, ಕಾನೂನು ಬಾಹಿರವಾದಂತ ಮತ್ತು ಇವತ್ತಿನ ಗಲಭೆಗಳಿಗೆ ನೀವು ಕಾರಣಕರ್ತರಿದ್ದೀರಿ. ಇನ್ನು ಮೂರನೇದಾಗಿ ಪೊಲೀಸ್ ಕಮಿಷನರ್ ನೀವು ಇವತ್ತೇನು ಮಾಡಿದ್ರಿ? 5 ಮೀಟರ್ ಅಂತರದಲ್ಲಿ ಏನು ಮಾಡಿದ್ರಲ್ಲ, ಅವತ್ತೇ ದುಷ್ಕರ್ಣಿಯ ಸಂಬಂಧಪಟ್ಟ ಹಾಗೆ ಕಟ್ಟುತ್ತಾ ಇರುವಂತ, ಇವತ್ತಲ್ಲಿ ಅಲ್ಲಿ ರಸ್ತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನೇ ಪೊಲೀಸರಲ್ಲಿ ಹಾಕಿದ್ರೆ ಇವತ್ತಿನ ಗಲಾಟೆ, ಗೊಂದಲ ಅಥವಾ ಇದಾಗ್ತಾ ಇರಲಿಲ್ಲ ಅಂತ ನೆನಪಿಸ್ತಾರೆ. ಇವರು 3 ಜನ ಕಾರಣಕರ್ತಿದ್ದಾರೆ. ಮೊದಲು ಇವರು 3 ಜನರ ಮೇಲೆ ಕ್ರಮ ಕೊಡಬೇಕು ಅಂತ ಹೇಳ್ತೀನಿ. ಎರಡನೇ, ಇಲ್ಲಿ ಪುಷ್ಕರಣಿ ದೇವಸ್ಥಾನ ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್. ಶಶಿಕುಮಾರ್ ಅವರು ಡಿಸಿಪಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಬಂದೋಬಸ್ತ್ ಪರಿಶೀಲನೆ ನಡೆಸಿದರು. ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಗೂ ಗೇಟ್ಗಳನ್ನು ಅಳವಡಿಸಿ ಸಂಚಾರ ನಿಯಂತ್ರಿಸಲಾಗಿದೆ. ಬಿಎನ್ಎಸ್ಎಸ್ ಸೆಕ್ಷನ್ 163ರ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಪುಷ್ಕರಣಿ ಸಂರಕ್ಷಣೆ ಹಾಗೂ ಒತ್ತುವರಿ ತೆರವು ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ಈ ನಡುವೆ ಸ್ಥಳದಲ್ಲಿ ಪೊಲೀಸ್ ಕಮಿಷನರ್ ಹಾಗೂ ಹಿರಿಯ ಅಧಿಕಾರಿಗಳು ರೌಂಡ್ಸ್ ನಡೆಸಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಹಿಂದೂಪರ ಸಂಘಟನೆಯವರು ಮತ್ತು ಸ್ಥಳೀಯರು ಪ್ರತಿಭಟನೆಗೆ ಆಸಾರೋಣಿ ರಸ್ತೆ ಕಾಮಗಾರಿ ನಡೆದಿರುವಂಥ ಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ನಿಷೇಧಾಜ್ಞೆ ಜಾರಿ ಮಾಡಿದ್ವಿ ಸುಮಾರು 500 ಮೀಟರ್ ಪ್ರಿಮೈಸಸ್ಸಲ್ಲಿ. ಅದ್ರ ಜೊತೆಗೆ ಸುಮಾರು 1500 ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ಅಹಿತಕರ ಘಟನೆ ನಡೆದಂಗೆ ನಾವು ಮುಂಜಾಗ್ರತಾ ಕ್ರಮವಾಗಿ ಬಂದೋಬಸ್ತ್ ಮಾಡಿಕೊಂಡಿದ್ದೇವೆ.
ಸರ್ ಯಾರು ವಶಕ್ಕೆ ಪಡೆದಂಥ ಏನಾದರೂ ಸಂಭ್ರಮ ಇದೆ ಸರ್? ಇಲ್ಲ, ಇನ್ನೂ ಯಾರೂ ಬಂದಿಲ್ಲ. ಪ್ರತಿಭಟನಾಕಾರರು ಯಾರಾದರೂ ಬಂದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೇವೆ. ಮಾತಾಡಿದ್ದೀವಿ. ಸರ್ ನಮಸ್ಕಾರ ಸರ್. ಮಾತಾಡಿದೆ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಮುಂದಾಗ್ತಿದ್ದಾವೆ. ಯಾವ ರೀತಿ ಬಂದೋಬಸ್ತ್ ಇದೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಮುಖ್ಯವಾಗಿ ಇದೇನು ಯಾಸರಹಳ್ಳಿ ರೋಡ್ ವರ್ಕ್ ಆಗಿರುವಂಥ ಜಾಗ ಇದೆ. ಸುತ್ತಮುತ್ತಲ ಪ್ರದೇಶ ಕೋಮು ಸೂಕ್ಷ್ಮ ಪ್ರದೇಶ, ಹಾಗಾಗಿ ಅಲ್ಲಿ ಪರ ವಿರೋಧ ಯಾರು ಹೌದಾ? ತಗೊಂಡು ಎಷ್ಟೊಂದಕ್ಕಿಲ್ಲ ಅಲ್ಲಿ ಇದು ಮಾಡು ಕಟ್ಟಿಲ್ಲ ಬಂದಿರೋ ಅಲ್ಲಿ ಹೊರಗಿನ ರೋಡ್ ಹೊರಗಿನ ಈ ಕಡೆ ಹೊರಗಡೆ ಸರ್ ಸ್ಟಾಫ್ ಗೊತ್ತಿಲ್ಲ ಅಂತವ್ರು ಅಲ್ಲ ಅವ್ರು ಬಂದಿರೋ ಹಲೋ ಹುಬ್ಬಳ್ಳಿಯಿಂದ ಮತ್ತೆ ಬಿಜೆಪಿ ಆಫೀಸ್ಗೆ ಹೋದ್ರು. ಬಿಜೆಪಿ ಆಫೀಸ್ಗೆ ವಾಲ್ಯೂಮ್ ಒಂದು ಕಮ್ಮಿ ಮಾಡಿ. ಆಮೇಲೆ ಅದಕ್ಕೆ ಬಂದಿದೆ ಏನ್ರಪ್ಪ ಅಡಿಲ್ಲ ಒಳ್ಳೆ ಇತ್ತು ಇಪ್ಪತ್ತಕ್ಕೆ ಸರ್ ಇರುತ್ತೆ ಇಲ್ಲಿ ಬೇರೆ ಟೈಪು ಮತ ಇದು ಕಮ್ಯುನಲ್ ಟೈಪು ಆಗಬಾರ್ದು. ಹೋಗಿ ಕಾರ್ಪೊರೇಷನವರು ಸಬ್ಮಿಟ್ ಮಾಡಿ ಅವ್ರು ಬಂದು ಹೇಳಿ ಅವಾಗಿಂದ ಎಂಟ್ರಿ ಆಗಿದೆ. ಎಲ್ಲಿವರೆಗೆ ಯಾರು ನಿಮ್ಗೆ ಏನು ಬೇಕು ಹೇಳಿ ಸರ್? ನೀವು ಬರೀ ಹೀಗೆಲ್ಲ ನೀವು ಬೆಳಗ್ಗೆ ಹಿಂಗೆ ಮಾಡಿದ್ರೆ ಹೌದಲ್ರಿ ಸರ್? ಏನು ಬೇಕಂತ ಹೇಳಿ ಮಾತಾಡ್ತೀವಿ. ಇಲ್ಲಿ ಸಮಾಧಾನ ಗೊತ್ತಾ ಮೊದಲಾಗಿ ಮಾಡೋಂಗೆ ನನಗೆ ಯಾವತ್ತು ತಪ್ಪು ಸರ್ ಇವರು ಜೀವನ ಕಾರವಾರ ಬಟ್ ಹುಬ್ಳಿ ಈ ಸ್ವಲ್ಪ ಈ ಬಿ ಜೆ ಪಿ
ವಿನಾಯಕಣ್ಣ ಚನ್ನಪೇಟೆ ಸ್ಕೂಲ್ ಸರ್, ಚನ್ನಪೇಟೆ ಸ್ಕೂಲ್.